ಇವತ್ತು ನಾನು ತುಂಬಾ ಖುಷಿ ಪಡ್ತೀನಿ. ಸೊ ಎಲ್ಲ ಈ ಒಂದು ಪತ್ರಿಕಾ ಸಂಪರ್ಕ PRO ಸುಧೀಂದ್ರ ವೆಂಕಟೇಶ್ ಮತ್ತೆ ಅವರ ಬ್ರದರ್ಸ್ ಮತ್ತೆ ಪವನ್ ಅವರು ನಮಗೆ ಡೇ ಒನ್ ಇಂದನೂ ಕೂಡ ಇದೇ ಮಾರ್ಚ್ 8th ನಾವಿಲ್ಲಿ ಫಸ್ಟ್ ಸಾಂಗ್ ನ ರಿಲೀಸ್ ಮಾಡಿದ್ವಿ. ಸೊ ಅಲ್ಲಿಂದ ಇಲ್ಲಿವರೆಗೆ ಅವರು ಕೂಡ ತುಂಬಾ ಸಪೋರ್ಟಿವ್ ಆಗಿ ನಮಗೆ ನಿಂತಿರೋ ಸುಧೀಂದ್ರ ವೆಂಕಟೇಶ್ ಅವರು. ಆ ಟೀಮ್ಗೆ ಧನ್ಯವಾದಗಳು ಹಾಗೂ ಎಲ್ಲಾ ಮೀಡಿಯಾದವರಿಗೆ. ಸೊ ದಯವಿಟ್ಟು ಈ ಒಂದು ಸಿನಿಮಾದ ಬಗ್ಗೆ ಆಮೇಲೆ ಸರ್ ಒಂದು ಕ್ವಶನ್ ಕೇಳಿದ್ರು ಸರ್ ಪ್ರೀಮಿಯರ್ ಬಗ್ಗೆ. ಸರ್ ನಮಗೆ ಏನು ಈ ಕಾನ್ಸೆಪ್ಟ್ ಮಾಡಿದ್ದು ಅಂತ ಹೇಳಿದ್ರೆ 12ನೇ ತಾರೀಕು ಎಕ್ಸಾಮ್. ಸೊ ಎಕ್ಸಾಮ್ಗಿಂತ ಮುಂಚೆ ಒಂದು ಪ್ರಿಪರೇಟರಿ ಎಕ್ಸಾಮ್ ಮಾಡೋಣ ಅಂತ ನಾವೇ ತಗೊಂಡಂತ ಒಂದು ನಿರ್ಧಾರ. ಸೊ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಒಂದು ಲೆವೆಲ್ ಅಲ್ಲಿ ನಾವು ಗೆದ್ದಿದ್ದೀವಿ. ಸೊ ನಮಗೆ ನಂಬಿಕೆ ಏನಿದೆ ಅಂತ ಹೇಳಿದ್ರೆ ನಾವು ಡೈರೆಕ್ಟ್ ಆಗಿ 12ನೇ ತಾರೀಕು ಬಂದಿದ್ರೆ ನಿಜವಾಗ್ಲೂ ತುಂಬಾ ಕಷ್ಟ ಆಗ್ತಾ ಇದೆ ನಮಗೆ. ಈಗ ನೋಡಿರೋರು 1,000 ಜನ ಅಟ್ಲೀಸ್ಟ್ ಒಂದು 10 ಜನಕ್ಕೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಥಿಯೇಟರ್ ಅಲ್ಲಿ ನೋಡ್ಬೋದು ಈ ಸಿನಿಮಾ ಅಂತ ಹೇಳೋದ್ರಿಂದ 100% ಅವ್ರು ಬಂದೇ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ತುಂಬಾ ಜನ ಬರೆದಿದ್ದಾರೆ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರ ಅನಿಸಿಕೆ ಹಂಚ್ಕೊಂಡಿದ್ದಾರೆ. ತುಂಬಾ ಜನ ಹತ್ತಿದ್ದಾರೆ. 85 ವರ್ಷದ ವಯಸ್ಸಂತ ಲೇಡಿ ವೀಲ್ ಚೇರ್ ಮೇಲೆ ಒಂದು ಸಿನಿಮಾ ನೋಡಿದ್ದಾರೆ. ಯಾಕೆ ಬಂದ್ರು ಅಂತ ಹೇಳಿದ್ರೆ ಪ್ರೀವಿಯಸ್ ಪ್ರೀಮಿಯರ್ ಆದಾಗ ಅವರಿಗೆ ನ್ಯೂಸ್ ಹೋಗಿದೆ RR ನಗರದಲ್ಲಿ. ಸೊ 85 ವರ್ಷದ ಅಜ್ಜಿ ಬಂದ್ಬಿಟ್ಟು ಆ ಒಂದು ಕ್ಯಾರೆಕ್ಟರ್ ಸ್ಫೂರ್ತಿ ಮತ್ತೆ ಚಿತ್ರನ ಹಿಡ್ಕೊಂಡು ಹತ್ತಿದ್ದಾರೆ ಅವ್ರು ಆಕ್ಚುಲಿ. ಆಮೇಲೆ ಎಷ್ಟೋ ಜನ ತುಂಬಾ 70-80 ವರ್ಷ ಆಮೇಲೆ 30 ವರ್ಷದಿಂದ ಥಿಯೇಟ್ರಿಗೆ ಬರ್ದೇ ಇರೋರು ಬಂದಿದ್ದಾರೆ. ಸೊ ಅದು ನಮಗೆ ಖುಷಿ ಇದೆ. ಥಿಯೇಟ್ರಿಗೆ ಬರ್ದೇ ಇದ್ದವ್ರನ್ನ ನಾವು ತಂದಿದೀವಿ ಅನ್ನೋ ಒಂದು ಖುಷಿ ಇದೆ. ನನ್ನ ಪ್ರಕಾರ ಸರ್ ನೀವು ಹೇಳಿದ್ರಿಗೆ 70% ಸರ್ ನಮ್ಮ ಟಾರ್ಗೆಟ್ ಇರೋದು ನಾವು ರಿಲೀಸ್ ಮಾಡ್ತಾ ಇರೋದು ಓನ್ಲಿ 20 ಥಿಯೇಟರ್ಸ್. ಎಲ್ಲಿ ನಮಗೆ ಗ್ರಿಪ್ ಇದೆ ಅಲ್ಲಿ ಮಾತ್ರ. ಈ ಮೂಲಕ ನಮ್ಮ ಬೆನಕ ಟಾಕೀಸ್ ಪ್ರೊಡಕ್ಷನ್ ಜೊತೆಗೆ ನಾವೇ ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಥ್ರೂ MP ಫಿಲ್ಮ್ಸ್ K ಮುನೀಂದ್ರ ಅವ್ರ ಹತ್ರ. ಸೊ ಹಂಗಾಗಿ ನಾವು ಈ ನಿರ್ಧಾರ ನಾವೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ ಹೇಳಿ ನಾವು ಒಂದು ಕ್ಯಾಲ್ಕುಲೇಷನ್ ಹಾಕಿದೀವಿ ಸರ್. ಬಟ್ ಆ ಕ್ಯಾಲ್ಕುಲೇಷನ್ ಎಷ್ಟು ಮಟ್ಟಿಗೆ ಅದು ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ. ಬಟ್ ನಮ್ಮ ಟಾರ್ಗೆಟ್ ಈಗಲೂ ಇರೋದು ಒಂದೇ ಥಿಯೇಟರ್ ಅಲ್ಲಿ ನಾವು ಒಂದು ಸೆಂಟರ್ ಅಲ್ಲೇ ನಾವು ನಮ್ಮ ಟಾರ್ಗೆಟ್ 3 ದಿನದಲ್ಲಿ ಮಿನಿಮಮ್ 5,000 ಜನ ನೋಡ್ಬೇಕು ಅಂತ ನಾವು ಟಾರ್ಗೆಟ್ ಹಾಕಿರೋದು ಸರ್. ಆಮೇಲೆ ಮಿನಿಮಮ್ ಎಲ್ಲಾ ಮಲ್ಟಿಪ್ಲೆಕ್ಸ್ ಅಲ್ಲಿ ಏನ್ ತಗೊಂಡಿದೀವಲ್ಲ ಅಟ್ಲೀಸ್ಟ್ ನಾವು ಫಸ್ಟ್ ಡೇನಿಂದ ನಾವು ಮಿನಿಮಮ್ 60-70% ನಮ್ಮ ಜವಾಬ್ದಾರಿ ಇದೆ ಸರ್. ಹೆಂಗೆ ನಾವು ಪ್ರೀಮಿಯರ್ ಕರ್ಕೊಂಡ್ಬಂದ್ರೆ ಡೆಫಿನೆಟ್ಲಿ ನಾವು ಹೊಸ ಆಡಿಯನ್ಸ್ ನ ಹುಡುಕಿ ಆಮೇಲೆ ಅವರಿಂದ ನಾವು ತರ್ತೀವಿ ಸರ್. ಆ ಜವಾಬ್ದಾರಿ ನಮ್ಮಲ್ಲಿದೆ ಸರ್. ಮಾಡ್ತೀವಿ ಸರ್. ನಡೀತಾ ಇದೆ, ಆಲ್ರೆಡಿ ಪ್ರೊಸೆಸ್ ನಡೀತಾ ಇದೆ. ಇದು ಏನಿಲ್ಲ ಸರ್, ಇದಾರೆ ಸರ್, 100% ಇದಾರೆ ಸರ್. ಅದಕ್ಕೆ ಸರ್ ಸೆಂಟರ್ ಕಮ್ಮಿ ಇದೆ ಸರ್. ಸೆಂಟರ್ ತುಂಬಾ ಕಡಿಮೆ ಇದೆ. ಬೆಂಗಳೂರಲ್ಲಿ ಬರೀ 6 ಸ್ಕ್ರೀನ್ ಮಾತ್ರ ರಿಲೀಸ್ ಮಾಡ್ತಾ ಇರೋದು ನಾವು. ಸೊ ಹಂಗಾಗಿ ಎಲ್ಲ ಮಲ್ಟಿಪ್ಲೆಕ್ಸ್ ಮಾಡ್ತಾ ಎಲ್ಲ ಈಚ್ ಕಾರ್ನರ್ ಆಫ್ ಬೆಂಗಳೂರು ನಾವು ಅಷ್ಟೇ ಮಾಡ್ತಾ ಇರೋದು. ಅದ್ ಬಿಟ್ರೆ ಕೆಲವು ಮೇಜರ್ ತುಮಕೂರು ಇರ್ಬೋದು, ದಾವಣಗೆರೆ, ರಾಣೆಬೆನ್ನೂರು, ಹುಬ್ಳಿ, ಆಮೇಲೆ ಶಿವಮೊಗ್ಗ, ಪುತ್ತೂರು, ಉಡುಪಿ ಮತ್ತೆ ಮಂಗಳೂರು ಇಷ್ಟೇ ಸೆಂಟರ್ ಮಾತ್ರ, ಮೈಸೂರು DRC ಇಷ್ಟು ಮಾತ್ರ ನಾವು ಮಾಡ್ತಾ ಇರೋದು. ಸೊ ಯಾಕೆಂದ್ರೆ ನಾವು 100 ನಮಗೆ ಹೇಳ್ಬೇಕಂದ್ರೆ 100 ಥಿಯೇಟರ್ ಸಿಗೋಷ್ಟು ರಿಕ್ವೈರ್ಮೆಂಟ್ ಬಂದಿತ್ತು. ಬಿಕಾಸ್ ಕಂಟೆಂಟ್ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಸರ್. ಈ ಪ್ರೀಮಿಯರ್ ಶೋ ಹೆಂಗ್ ಇಂಪ್ಯಾಕ್ಟ್ ಆಯ್ತು ಅಂತ ಹೇಳಿದ್ರೆ ನಾವಾಗಿ ಪ್ರೀಮಿಯರ್ ಶೋಗಿಂತ ಮುಂಚೆ ವೀರೇಶ್ ಥಿಯೇಟರ್ ಅಲ್ಲಿ ಕೇಳ್ಕೊಂಡ್ವಿ ಸರ್ ಒಂದು ಶೋ ಕೊಡಿ ಅಂತ. ಇಲ್ಲ ಅದು ಸಿಗಲ್ಲ, ಬುಕ್ ಆಗಿದೆ ಅಂತ ಹೇಳಿದ್ರು. ಪ್ರೀಮಿಯರ್ ಶೋ ಆದ್ಮೇಲೆ 2 ದಿನದಿಂದ ನಮಗೆ ಕಾಲ್ ಬಂತು, ನಿಮಗೆ ನಾವು ಶೋ ಕೊಡ್ತೀವಿ, ಅದು ಕೂಡ ಪ್ರೈಮ್ ಶೋ 4:30 ಮತ್ತೆ 7:30 ನಲ್ಲಿ ನಿಮಗೆ ಸ್ಕ್ರೀನ್ ಟೂನಲ್ಲಿ ಕೊಡ್ತೀವಿ ಅಂತ. ನಾವು ಕೇಳಿದ್ದು ಸ್ಪಷ್ಟ ಸಿಗ್ಲಿಲ್ಲ. ಅವರಿಗೆ ಒಂದು ಫೀಡ್ಬ್ಯಾಕ್ ಆಮೇಲೆ ಅವ್ರಿಗೆ ಒಂದು ರಿಪೋರ್ಟ್ ಬಂದ್ಮೇಲೆ ಅವ್ರು ಕೇಳಿದ್ರು. ಅದು ನನಗೆ ಖುಷಿ ಇದೆ ಸರ್. ಅಂದ್ರೆ ಎಲ್ಲೋ ಒಂದ್ ಕಡೆ ಸರ್ ಫೈನಲ್ ಇದು ಇಂಡಸ್ಟ್ರಿನಲ್ಲಿ ಟಚ್ ಆಗಬೇಕಿತ್ತು ಸರ್. ನಿಜವಾಗ್ಲೂ ನಾವು ಇದು ಮಾಡಿದ್ದು ಎಷ್ಟು ಹೆಲ್ಪ್ ಆಗಿದೆ. ತುಂಬಾ ಜನಕ್ಕೆ ಈ ಮರಳಿ ಮನಸ್ಸಾಗಿದೆ ಚಿತ್ರ ಇದು ಗೊತ್ತಾಯ್ತು. ಅದು ಕಲೆಕ್ಷನ್ ಹೆಂಗಾಗುತ್ತೆ, ಆಡಿಯನ್ಸ್ ಹೆಂಗಾಗ್ತಾರೆ ಗೊತ್ತಿಲ್ಲ ಸರ್. ಅದು ನಮ್ಮ ಪ್ರಯತ್ನ ನಡೀತಾರೆ. ಇವತ್ತಿಂದನೇ ಕೂಡ ನಾವು ಯಾರು ಗೊತ್ತಿಲ್ಲ, ಎಲ್ಲಾ ಟೀಮು ಕೂಡ ಒಂದೊಂದು ಥಿಯೇಟರ್ಗಳು ಹೊಣೆ ಕೊಟ್ಟಿದೀವಿ. ನಿಮ್ ಕೆಲಸ ಎಷ್ಟೇ ಎಲ್ಲಾ ಥಿಯೇಟರ್ಲ್ಲೂ ಕೂಡ ಇಷ್ಟಿಷ್ಟು ಆಕ್ಯುಪೆನ್ಸಿಗಳು ನೀವು ಮಾಡಲೇಬೇಕು ಅಂತ ನಾವು ಕೊಟ್ಟಿದೀವಿ ಸರ್. ಮಾಡ್ತಾ ಇದೀವಿ ಸರ್. ಗೊತ್ತಿಲ್ಲ ಫಸ್ಟ್ ಸಿನಿಮಾ ಹೆಂಗಾಗುತ್ತೆ ಗೊತ್ತಿಲ್ಲ. ಬಟ್ ನೀವ್ ಹೇಳಿದ್ದು ನಿಜ ಇದೆ. ನೋಡೋಣ ಸರ್. ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ನಮ್ಮ ಕೆಲಸ ನಾವು ಮಾಡಿದೀವಿ ಅಷ್ಟೇ ಸರ್. ಓಕೆ, ಥ್ಯಾಂಕ್ ಯು ಸರ್. ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ಥ್ಯಾಂಕ್ ಯು.